Good morning, all of students. Welcome to the online class of 8th standard social science. Today, I will take another new lesson in political science. The second lesson, public administration. Already you studied about the first lesson. What is the meaning of political science and scope of political science, importance of the study of political science. Now we will study about the public administration or ಸಾರ್ವಜನಿಕ ಆಡಳಿತ ವ್ಯವಸ್ಥೆಯ ಬಗ್ಗೆ. ಸರ್ಕಾರದ ಆಡಳಿತ ವ್ಯವಸ್ಥೆ ಹೇಗೆ ನಡೆಯುತ್ತದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅನ್ನೋದರ ಬಗ್ಗೆ ನೀವು ಈ ಪಾಠದಲ್ಲಿ ತಿಳಿದುಕೊಳ್ಳುತ್ತೀರಿ. ಬಟ್ the one notice to you, we have to finish within 2 periods the whole lesson. ಇದನ್ನು 2 ಪೀರಿಯಡಲ್ಲಿ ನಾವು ಮುಗಿಸಬೇಕಾಗ್ತದೆ. ತುಂಬ ದೊಡ್ಡ ಅಧ್ಯಾಯ, ಆದರೆ ಸರ್ಕಾರ ಈಗಾಗಲೇ ನಿಗದಿಪಡಿಸಿದಂತೆ ಇದರಲ್ಲಿ ಕೆಲವು ವಿಚಾರಗಳನ್ನು ಕೈಬಿಟ್ಟಿದ್ದಾರೆ. ಆದರೆ ಅದನ್ನು ನೀವು ಸ್ವಲ್ಪ ನೋಡ್ಕೊಂಡು ಹೋಗಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ಡೀಟೇಲ್ ಬೇಡ. ಸೊ 2 ಪೀರಿಯಡಲ್ಲಿ ಇಡೀ ಅಧ್ಯಾಯವನ್ನು ಮುಗಿಸ್ಬೇಕು. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ಅಬೌಟ್ ದ ಫಾಲೋವಿಂಗ್ ಪಾಯಿಂಟ್ಸ್. ನಂಬರ್ 1, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೀನಿಂಗ್. ದ ಒನ್ ಇಂಪಾರ್ಟೆಂಟ್ ಕ್ವಶನ್, ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಎಂದರೇನು ಅಥವಾ ಆಡಳಿತ ಎಂದರೇನು, ಅದರ ಅಗತ್ಯ ಅಥವಾ ಪ್ರಾಮುಖ್ಯತೆಗಳು ಏನು. ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮೀನಿಂಗ್ ಆಫ್ ದ ರೆಕ್ರೂಟ್ಮೆಂಟ್ ಆ್ಯಂಡ್ ಇಟ್ಸ್ ಮೆಥಡ್ಸ್. ಸರ್ಕಾರಿ ಆಡಳಿತ ವ್ಯವಸ್ಥೆಗೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ವ್ಯವಸ್ಥೆ, ಅದನ್ನು ರೆಕ್ರೂಟ್ಮೆಂಟ್ ಅಂತ ಕರೀತಾರೆ, ಅದರ ವಿಧಾನಗಳು. ಮೀನಿಂಗ್ ಆಫ್ ಟ್ರೈನಿಂಗ್ ಆ್ಯಂಡ್ ಇಟ್ಸ್ ಮೆಥಡ್ಸ್, ಅಪಾಯಿಂಟ್ಮೆಂಟ್ ಆದಂಥ ಅಧಿಕಾರಿಗಳಿಗೆ ತರಬೇತಿ ನೀಡುವಂಥದ್ದು ಮತ್ತು ಅದರ ವಿಧಾನಗಳು. ಬಟ್ ರಿಮೆಂಬರ್, ಅಕಾರ್ಡಿಂಗ್ ಟು ದಿಸ್ ಇಯರ್ ಸಿಲೆಬಸ್, ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟೇರಿಯೇಟ್, ಸ್ಟೇಟ್ ಗೌರ್ಮೆಂಟ್ ಸೆಕ್ರೆಟೇರಿಯೇಟ್ side headings are no for study. The last one, law and order, the state law and order system, ಕಾನೂನು ಮತ್ತು ಈ ಸುವ್ಯವಸ್ಥೆಯನ್ನು ಕಾಯುವಂಥದ್ದು, ಜವಾಬ್ದಾರಿ ಯಾರು, ಹೇಗೆ ಅದನ್ನು ರಕ್ಷಣೆ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕುಂಟು. ಆದರೂ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಸ್ವಲ್ಪ ನೀವು ಪುಸ್ತಕದಲ್ಲಿ ಓದ್ಕೊಂಡಿರಿ. The first meaning of public administration, ಸಾರ್ವಜನಿಕ ಆಡಳಿತದ ಅರ್ಥ ಏನು. The public administration has become more important as the modern society is undergoing complex and swift changes. Hence, public administration plays an important role in forming the human society as a civic society. ಎಲ್ಲರಿಗೂ ತಿಳಿದಿರುವಂತೆ ಮಾನವನ ವಿಕಾಸ ಬಹಳ ತ್ವರಿತಗತಿಯಲ್ಲಿ ಆಗುತ್ತಿರುವಂಥ ಈ ಸ್ಥಿತಿಯಲ್ಲಿ ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿ ಬದಲಾಯಿಸುವಲ್ಲಿ ಅಥವಾ ರಚಿಸುವಲ್ಲಿ ಈ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಎ ಸಬ್ಜೆಕ್ಟ್ ಇವಾಲ್ವ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇದು ಎಲ್ಲಿ ವಿಕಾಸಗೊಂಡಿದ್ದು ಕೇಳಿದರೆ ಅಮೇರಿಕದಲ್ಲಿ ಮೊದಲ ಬಾರಿಗೆ. ದ ಪೋಸ್ಟ್ ಪ್ರೆಸಿಡೆಂಟ್ ಆಫ್ USA ವುಡ್ರೋ ವಿಲ್ಸನ್ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರ ಪರಿಕಲ್ಪನೆಯನ್ನು ಮೊದಲು ಪ್ರಯೋಗ ಮಾಡಿದವರು ವುಡ್ರೋ ವಿಲ್ಸನ್. ಆದ ಕಾರಣ ಇವರನ್ನು ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯೂಸ್ಡ್ ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾರ್ ದ ಫಸ್ಟ್ ಟೈಮ್ ಇನ್ 1812. 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಎನ್ನುವರು ಸಾರ್ವಜನಿಕ ಆಡಳಿತ ಆರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎನ್ನುವ ಪದವನ್ನು ಮೊದಲ ಬಾರಿಗೆ ಪ್ರಯೋಗ ಮಾಡಿದರು. The holistic and orderly implementation of law is public administration. According to Woodrow Wilson, what is public administration? The holistic and orderly implementation of law is public administration. ಪೂರ್ಣ ಪ್ರಮಾಣದಲ್ಲಿ ಕ್ರಮಬದ್ಧವಾದ ಕಾನೂನಿನ ಜಾರಿ, ಇದನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ವುಡ್ರೋ ವಿಲ್ಸನ್ ಪ್ರಕಾರ ಕ್ರಮಬದ್ಧವಾದ ಕಾನೂನಿನ ಜಾರಿ ವ್ಯವಸ್ಥೆಯನ್ನು
ಏನಂತ ಕರೀತಾರೆ? ಸಾರ್ವಜನಿಕ ಆಡಳಿತ. ದ ಕನ್ಸಾಲಿಡೇಷನ್ ಆಫ್ ಕಮ್ಯುನಿಟಿ initiates in implementing public places is public administration according to Pipner. Pipner ಪ್ರಕಾರ the consolidation of community initiatives, ಸಮುದಾಯಗಳ ಎಲ್ಲ ಕ್ರೋಢೀಕರಣ, in implementing public policies, ಸಾರ್ವಜನಿಕ ನೀತಿ ನಿಯಮಗಳ ಅನುಷ್ಠಾನದಲ್ಲಿ ಎಲ್ಲ ಸಮುದಾಯಗಳ ಒಂದು ಕ್ರೋಢೀಕರಣವನ್ನು ಅಥವಾ ವಿಚಾರಗಳ ಕ್ರೋಢೀಕರಣವನ್ನು ಏನಂತ ಕರೀತಾರೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ದಟ್ ಈಸ್ ಪಿಪ್ನಾರ್. ಅದು ಪಿಪ್ನಾರ್ ಎನ್ನುವ ಅವನ ವ್ಯಾಖ್ಯೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ರಿಲೇಟೆಡ್ ಟು ದ ಎಕ್ಸಿಕ್ಯೂಟಿವ್ ಆಫ್ ದ ಗೌರ್ಮೆಂಟ್ ಅಕಾರ್ಡಿಂಗ್ ಟು ಲೂಥರ್ ಗುಲಿಕ್. ಲೂಥರ್ ಗುಲಿಕ್ ಪ್ರಕಾರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಇದು ಸರ್ಕಾರದ ಕಾರ್ಯಾಂಗೀಯ ವ್ಯವಸ್ಥೆಗೆ ಸಂಬಂಧಿಸಿದ್ದು. In this nutshell, public administration is that part of the government that runs day to day the functioning of the state. All of you remember the definition or meaning of the public administration. What is that? On the basis of all this definition, we can come to the conclusion. Public administration means it is the part of the government that runs day to day functioning of the state. ಅಂದರೆ ಇದು ಸರ್ಕಾರದ ಒಂದು ಅಂಗವಾಗಿದ್ದು ದೈನಂದಿನ ಆಡಳಿತ, ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ. ಸೊ ಇದನ್ನು ಏನಂತ ಕರೀತಾರೆ? ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ಸಾರ್ವಜನಿಕ ಆಡಳಿತ ನಮ್ಮ ದೇಶ ಅಥವಾ ರಾಜ್ಯದ ದೈನಂದಿನ ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆಯೇ ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್? ಈ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ನಮಗೆ ಯಾಕೆ ಬೇಕು? ಅದಕ್ಕೆ ನೀವು ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಬೇಕು. ನಂಬರ್ 1 by 1, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ಪಿಲ್ಲರ್ ಆಫ್ ಗವರ್ಮೆಂಟ್. ಇಲ್ಲೇ ಗೊತ್ತಾಗ್ತದೆ ನಮಗೆ, ಇದು ಸರ್ಕಾರದ ಆಧಾರ ಸ್ತಂಭ. ಇಟ್ ಸರ್ವ್ಸ್ ವೇರಿಯಸ್ ಫಂಕ್ಷನ್ಸ್ ಇನ್ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಇದು ಸಾರ್ವಜನಿಕರ ಆಸಕ್ತಿಗೆ, ಬೇರೆ ಬೇರೆ ಆಸಕ್ತಿಗಳಿಗೆ ಅನುಗುಣವಾಗಿ ಇದು ಕೆಲಸವನ್ನು ಮಾಡ್ತದೆ. ಇಂಪ್ಲಿಮೆಂಟೇಷನ್ ಆಫ್ ಲಾ ಆ್ಯಂಡ್ ಪಾಲಿಸೀಸ್ ಆರ್ಡರ್, ಸಾರ್ವಜನಿಕ ಆಡಳಿತದಿಂದ ಕಾನೂನು ಮತ್ತು ನೀತಿಗಳನ್ನು ಜಾರಿ ತರಲಾಗ್ತದೆ. ನೆಸೆಸರಿ ಟು ಪ್ರೊಟೆಕ್ಟ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯನ್ನು ಕಾಯಲಿಕ್ಕೆ ಇದು ಅವಶ್ಯ. ಯಾಕಂದರೆ ಕಾನೂನು ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಮಗೇನು ಬೇಕು ಅಂತಂದರೆ, ಕಾನೂನು ವ್ಯವಸ್ಥೆ ಇರುವುದರಿಂದ ಎಲ್ಲರೂ ಸುರಕ್ಷಿತವಾಗಿ ನೆಮ್ಮದಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೋಷಿಯಲ್ ಸೆಕ್ಯೂರಿಟಿ. ಆ್ಯಂಡ್ 5th one, ಇಟ್ ಸಪೋರ್ಟ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಇದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಏನು ಮಾಡ್ತದೆ? ಇದು ಸಹಾಯ ಮಾಡ್ತದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ aids the implementation of policies formed by the legislature. It also provides inputs in the form of the statistics and the suggestion for the formulation of policies by the government. ರಾಜ್ಯ ಶಾಸಕಾಂಗಗಳು ಶಾಸನವನ್ನು ರೂಪಿಸ್ತವೆ, ಅವುಗಳನ್ನು ಜಾರಿಗೊಳಿಸುವಂಥ ಕಾರ್ಯಾಂಗ, ಇವೆರಡಕ್ಕೂ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಅತಿ ಅಗತ್ಯವಾಗಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ 5 points. Number 1, it is the pillar of government. It serves various functions in the interest of the people. It implementation of law and order helps to implementation of law and order. It is very necessary to protect social security, and also it helps to the legislature and executive of the government. The next scope ಅಂದರೆ ಇದರ ವ್ಯಾಪ್ತಿ, ಇದು ಏನನ್ನೆಲ್ಲ ಒಳಗೊಂಡಿದೆ ಅಂತ. ಅಕಾರ್ಡಿಂಗ್ ಟು ವುಡ್ರೋ ವಿಲ್ಸನ್ and L.D. White, public administration includes all 3 pillars of administration or government. Those are the legislature, executive and judiciary. ಇದರಲ್ಲಿ ಸರ್ಕಾರದ 3 ಅಂಗಗಳು ಸಹ ಸೇರ್ಪಡೆಗೊಂಡಿರ್ತವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಎಲ್ಲದರ ಆಡಳಿತ ವ್ಯವಸ್ಥೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಆಗಿರುತ್ತೆ. The next, according to Luther Gulick, explain the scope of public administration through English letter, the postcorb, POSDCORB, in short, postcorb. ನೆನಪಿಟ್ಟುಕೊಳ್ಳಿ, ಸಾರ್ವಜನಿಕ ಆಡಳಿತ ವ್ಯವಸ್ಥೆಯ
ಮಿತಿ ಅಥವಾ ವ್ಯಾಪ್ತಿಯನ್ನು ಲೂಥರ್ ಗುಲಿಕ್ ಎನ್ನುವ ರಾಜನೀತಿಜ್ಞ ಇಂಗ್ಲಿಷಿನ 8 ಲೆಟರ್ಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅದನ್ನು POSDCORB ಆರ್ ದ ಪೋಸ್ಟ್ ಕಾರ್ಬ್ ಅಂತ ನಾವು ಶಾರ್ಟಾಗಿ ನೆನಪಿಟ್ಕೊಳ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? POSDCORB. Number 1, P means planning. The planning any agenda that the government machinery seeks to implement by working on the methods of implementation. ಯೋಜನೆ, ಸರ್ಕಾರ ಯಾವುದೇ ಕಾರ್ಯಕ್ರಮಗಳನ್ನು ಜಾರಿ ತರಬೇಕಾದ್ರೆ ಮೊದಲು ಅದನ್ನು ಯೋಜಿಸಬೇಕು. ಸೊ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯ ಸ್ಕೋಪಲ್ಲಿ ಪ್ಲಸ್ ಏನು ಬರ್ತದೆ? ಪ್ಲಾನಿಂಗ್ ಅಂದರೆ ಯೋಜನೆ ಬರ್ತದೆ. ನೀತಿ ನಿಯಮ ನಿರ್ಧಾರಗಳ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್, ಆರ್ಗನೈಜೇಷನ್, ಸಂಘಟನೆ. ದ ಫಾರ್ಮಿಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಲೈಕ್ ಡಿವಿಷನ್, ಸಬ್ ಡಿವಿಷನ್ ಆ್ಯಂಡ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ಆ್ಯಂಡ್ ಎಂಟ್ರಸ್ಟಿಂಗ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ಈಚ್ ಫಾರ್ ದ ಅಚೀವ್ಮೆಂಟ್ ಆಫ್ ದ ಡಿಸೈರ್ಡ್ ಗೋಲ್. ಸರ್ಕಾರ ತಾನು ಉದ್ದೇಶಿಸಿದ ಗುರಿಗಳನ್ನು ಸಾಧಿಸಲು ಅದಕ್ಕೆ ಬೇರೆ ಬೇರೆ ಇಲಾಖೆಗಳ ಏನು ಬೇಕು, ಸಹಾಯ ಬೇಕು. ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ಎರಡನೇದು ಸಂಘಟನೆ. ಪ್ರತಿಯೊಂದು ಇಲಾಖೆ, ಅದರ ಇಲಾಖೆಗಳು, ವಿಭಾಗಗಳು, ಇವುಗಳನ್ನು ಮೊದಲು ರಚಿಸಿಕೊಳ್ಬೇಕಾಗ್ತದೆ. ಸೊ ಇಟ್ ಈಸ್ ಆರ್ಗನೈಜೇಷನ್. ನೆಕ್ಸ್ಟ್ ಸ್ಟಾಫಿಂಗ್, ಆಮೇಲೆ ಅದಕ್ಕೆ ಅಧಿಕಾರಿಗಳ ನೇಮಕ ಅಥವಾ ಕೆಲಸಗಾರರನ್ನು ನೇಮಿಸುವಂಥದ್ದನ್ನು ಸ್ಟಾಫಿಂಗ್ ಅಂತ ಕರೀತಾರೆ. So recruiting and training them needed staff. It also includes the framing the rules and regulation of civil services. ಇಲ್ಲಿ ಅಧಿಕಾರಿಗಳ ನೇಮಕ ಮಾಡುವಂಥದ್ದು, ಅವರಿಗೆ ಟ್ರೈನಿಂಗನ್ನು ಕೊಡುವಂಥದ್ದು, ಹಾಗೆ ಕಾನೂನು ನಿಯಮಗಳನ್ನು ಅಳವಡಿಸುವಂಥದ್ದು, ಅದನ್ನು ನಾಗರಿಕ ಸೇವಾ ನಿಯಮಗಳು ಅಂತ ಕರೀತಾರೆ. ಸೊ ಇದು ಮೂರನೇದು. ಇಲ್ಲಿ ಪೋಸ್ಡ್, POS ಆಯ್ತು. ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ D? D ಮೀನ್ಸ್ ಡೈರೆಕ್ಷನ್, ಪ್ರೊವೈಡಿಂಗ್ ಡೈರೆಕ್ಷನ್ ಆ್ಯಂಡ್ ಆರ್ಡರ್ಸ್ ಟು ದ ವೇರಿಯಸ್ ಡಿಪಾರ್ಟ್ಮೆಂಟ್. ಹಾಗೆ ಉನ್ನತ ಅಧಿಕಾರಿಗಳು ಕೆಳವರ್ಗದ ಅಧಿಕಾರಿಗಳಿಗೆ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಅಥವಾ ಆಡಳಿತ ನಡೆಸಲು ಸರಿಯಾದ ಗೈಡ್ಲೈನ್ಸ್ ಅಥವಾ ಡೈರೆಕ್ಷನನ್ನು ಕೊಡುವಂಥದ್ದು ಇದರ ಸೇರ್ಪಡೆಯಾಗಿರ್ತದೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಅಂದರೆ ಹೊಂದಾಣಿಕೆ. ಫ್ಯಾಸಿಲಿಟೇಟಿಂಗ್ ಬೆಟರ್ ಇಂಟರಾಕ್ಷನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ ಬೈ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ ಬೈ ಕನ್ವರ್ಜಿಂಗ್ ದೇರ್ ಫಂಕ್ಷನ್. ನಿಮ್ಗೆ ಗೊತ್ತಿದೆ, ಸರ್ಕಾರ ಅಂದರೆ ಒಂದು ಸಂಕೀರ್ಣ ವ್ಯವಸ್ಥೆ. ಅದರಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳು, ಸಬ್ ಡಿಪಾರ್ಟ್ಮೆಂಟ್ಗಳು ಅಥವಾ ಡಿವಿಷನ್ಗಳು, ಸಬ್ ಡಿವಿಷನ್ಗಳು ಎಲ್ಲ ಇರ್ತವೆ. ಅವುಗಳನ್ನೆಲ್ಲದರ ಸೇವೆಯನ್ನು ಅಥವಾ ಆಡಳಿತವನ್ನು ಏನು ಮಾಡುವಂಥದ್ದು? ಹೊಂದಾಣಿಕೆ ಮಾಡುವಂಥದ್ದು, ಸಮನ್ವಯಗೊಳಿಸುವಂಥದ್ದು. ದಟ್ ಈಸ್ ದ ಮೀನಿಂಗ್ ಈಸ್ ದ ಕೋಆರ್ಡಿನೇಷನ್ ಮಾಡುವಂಥದ್ದು. ದ ನೆಕ್ಸ್ಟ್ ರಿಪೋರ್ಟಿಂಗ್. ಪೋಸ್ಟ್ ಕಾರ್ಬಲ್ಲಿ ಈಗ COR ರಿಪೋರ್ಟಿಂಗ್ ಅಂದರೆ ಗೊತ್ತಿದೆ ನಿಮಗೆ, ವರದಿ. ರಿಪೋರ್ಟಿಂಗ್ ಬೈ ದ ಆಫೀಸರ್ ಟು ದ ಸೀನಿಯರ್ ಆಫೀಸರ್ಸ್ ಆನ್ ದ ಫಂಕ್ಷನ್ ವೇರಿಯಸ್ ಡಿಪಾರ್ಟ್ಮೆಂಟ್, ಸಬ್ಮಿಟಿಂಗ್ ರಿಪೋರ್ಟ್ಸ್ ಟು ದ ಲೆಜಿಸ್ಲೇಚರ್ ಬೈ ಕಂಡಕ್ಟಿಂಗ್ ರಿಸರ್ಚ್, ಡಾಕ್ಯುಮೆಂಟೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್. ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯ ಅಥವಾ ಆಡಳಿತದಲ್ಲಿ ಸಂಶೋಧನೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಅಥವಾ ಪತ್ರಗಳು ಅಥವಾ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, ಅದರ ಆಧಾರದ ಮೇಲೆ ಅವರಿಗೆ ವರದಿ ಸಲ್ಲಿಸುವಂಥದ್ದು ಈ ರಿಪೋರ್ಟಿಂಗ್, ವರದಿ ಸಲ್ಲಿಸುವಿಕೆ. ಆ್ಯಂಡ್ ಬಜೆಟಿಂಗ್, ಆಯವ್ಯಯವನ್ನು ಮಾಡುವಂಥದ್ದು. ಮ್ಯಾನೇಜಿಂಗ್ ದ ಫೈನಾನ್ಷಿಯಲ್ ಪ್ಲಾನಿಂಗ್, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ಕ್ಯಾಲ್ಕುಲೇಷನ್ ಆ್ಯಂಡ್ ಆಡಿಟಿಂಗ್. ರಾಜ್ಯ ಅಥವಾ ದೇಶದಲ್ಲಿ ಒಟ್ಟು ಹಣ ಮತ್ತು ಜನರ ಅಭಿವೃದ್ಧಿಗೆ ಮಾಡುವಂಥ ಖರ್ಚು, ಇವುಗಳ ನಡುವಿನ ಲೆಕ್ಕಾಚಾರವನ್ನು ಏನಂತ ಹೇಳ್ತಾರೆ? ಬಜೆಟ್ ಅಂತ ಹೇಳ್ತಾರೆ. ಸೊ ಆ ಬಜೆಟನ್ನು ಪ್ಲ್ಯಾನ್ ಮಾಡುವಂಥದ್ದು, ಖರ್ಚನ್ನು ಲೆಕ್ಕ ಹಾಕುವಂಥದ್ದು, ಆದಾಯವನ್ನು ಲೆಕ್ಕ ಹಾಕುವಂಥದ್ದು, ಇವುಗಳು ಬಜೆಟಿಂಗಲ್ಲಿ ಬರ್ತವೆ. this POSD or CORB, once again according to the Luther Gulick
and Simon. The public administration involves the following the 8 points or matters. So it is shortly called as POSD CORB Post Corp. P means planning, O means organization, S means staffing, D means direction, C means coordination, and R means reporting. The last one B means budgeting. ಇಲ್ಲಿ ನಿಮಗೆ ಇದಿಷ್ಟು ಗೊತ್ತಿರಲಿ. ಆರ್ CO ಕೋಆರ್ಡಿನೇಷನ್. ಸೊ 8 ಅಕ್ಷರಗಳಿವೆ, ಆದರೆ 7 ಸೈಡ್ ಹೆಡಿಂಗ್. CO ಅದನ್ನು ಕೋಆರ್ಡಿನೇಷನ್ ಅಂತ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ರೆಕ್ರೂಟ್ಮೆಂಟ್, ನೇಮಕಾತಿ. ಸಾರ್ವಜನಿಕ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಲು ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ ಹಾಗೂ ಬುದ್ಧಿವಂತ ಅಧಿಕಾರಿಗಳು ಬೇಕಾಗ್ತಾರೆ ಕೆಳಗಿನ ಹಂತದಿಂದ ಮೇಲಿನ ಹಂತದಲ್ಲಿ. ಸೊ ಅವರನ್ನು ಸರ್ಕಾರ ನೇಮಕ ಮಾಡಿಕೊಳ್ಳುವುದಕ್ಕೆ ರೆಕ್ರೂಟ್ಮೆಂಟ್ ಅಂತ ಹೇಳ್ತೇವೆ. ದ ಪ್ರಾಸೆಸ್ ಆಫ್ ಸರ್ಚಿಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಸಿವಿಲ್ ಸರ್ವಿಸಸ್ ಆ್ಯಂಡ್ ಮೋಟಿವೇಟಿಂಗ್ ದೆಮ್ ಟು ಕಾಂಪೀಟ್ ಫಾರ್ ದ ಸಿವಿಲ್ ಸರ್ವಿಸಸ್ ಈಸ್ ಕಾಲ್ಡ್ ರೆಕ್ರೂಟ್ಮೆಂಟ್. ನಾನು ಈಗಲೇ ಹೇಳಿದೆ, ಈ ನಾಗರಿಕ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂಥ ಅರ್ಹ ಅಭ್ಯರ್ಥಿಗಳ ಒಂದು ನೇಮಕಕ್ಕೆ ನೇಮಕಾತಿ ಅಂತ ಕರೀತಾರೆ. ಆ್ಯಂಡ್ ಮೋಟಿವೇಟಿಂಗ್ ದೆಮ್ ಟು ಕಾಂಪೀಟ್ ಫಾರ್ ದ ಸಿವಿಲ್ ಸರ್ವಿಸಸ್ ಈಸ್ ಕಾಲ್ಡ್ ರೆಕ್ರೂಟ್ಮೆಂಟ್. ಅದನ್ನು ಸ್ಪರ್ಧೆಯ ಆಧಾರದ ಮೇಲೆ ನಿರ್ಧರಿಸಲಾಗ್ತದೆ. ಅಕಾರ್ಡಿಂಗ್ ಟು OG ಸ್ಟಾಲ್, ರೆಕ್ರೂಟ್ಮೆಂಟ್ ಈಸ್ ದ ಬೇಸ್ ಆಫ್ ಸ್ಟಾಫ್ ಸ್ಟ್ರಕ್ಚರ್. ಸ್ಟಾಫ್ ಸ್ಟ್ರಕ್ಚರ್ನ ಬೇಸ್ ಅಂತ ಕರೀತಾರೆ. An efficient administration is based on efficient recruitment process. If an efficient, honest and eligible person is selected to civil service, the person delivers good public service through his creativity, intelligence and positive behavior. ಅರ್ಥ ಆಗಿರ್ಬೇಕು ನಿಮಗೆ. ಪರಿಣಾಮಕಾರಿಯಾದ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಅಷ್ಟೇ ಒಳ್ಳೆಯ ಯಾರು ಅಧಿಕಾರಿಗಳು ಇರುವುದು ಅವಶ್ಯಕ. ಅವರಿಗೆ ಸಾರ್ವಜನಿಕ ಸೇವೆಯನ್ನು ತನ್ನ ಸೃಜನಾತ್ಮಕ ಗುಣಗಳಿಂದ, ಬುದ್ಧಿವಂತಿಕೆಯಿಂದ ಹಾಗೂ ಸಕಾರಾತ್ಮಕವಾದ ತನ್ನ ವರ್ತನೆಯಿಂದ ನಿರ್ವಹಿಸಿ ಸಾರ್ವಜನಿಕ ಆಡಳಿತವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯ ಅಂಥ ವ್ಯಕ್ತಿಗಳಿಂದ. ಅಂಥವರನ್ನೇ ಸರ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಏನು ಮಾಡ್ತದೆ ಅಂತ ಹೇಳಿದರೆ ಆಯ್ಕೆ ಮಾಡ್ತದೆ. ಸೊ ಮೆಥಡ್ಸ್ ಆಫ್ ರೆಕ್ರೂಟ್ಮೆಂಟ್, ಹೇಗೆ ಅಧಿಕಾರಿಗಳನ್ನು ಸರ್ಕಾರಿ ಸೇವೆಗೆ ಅಥವಾ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಅಕಾರ್ಡಿಂಗ್ ಟು ದ ಸ್ಟಾಫ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪರ್ಟ್ಸ್, ದೇರ್ ಆರ್ 2 ಟೈಪ್ಸ್ ಆಫ್ ರೆಕ್ರೂಟ್ಮೆಂಟ್. ಇದರಲ್ಲಿ 2 ರೀತಿಯ ನೇಮಕಾತಿಗಳು ಇರ್ತವೆ. ಒಂದು ನೇರ ನೇಮಕಾತಿ, ಇನ್ನೊಂದು ಅದನ್ನು ಎಕ್ಸ್ಟರ್ನಲ್ ರೆಕ್ರೂಟ್ಮೆಂಟ್ ಅಥವಾ ಬಾಹ್ಯ ನೇಮಕಾತಿ ಅಂತ ಕರೀತಾರೆ. ಇಂಟರ್ನಲ್ ರೆಕ್ರೂಟ್ಮೆಂಟ್ ಆರ್ ರೆಕ್ರೂಟ್ಮೆಂಟ್ ಬೈ ಪ್ರಮೋಷನ್. ಈಗ ಡೈರೆಕ್ಟ್ ಅಂತ ಹೇಳಿದರೆ ನೇರ, ಅಥವಾ ಪರೀಕ್ಷೆ ಇನ್ನಿತರ ವ್ಯವಸ್ಥೆಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು. ಇನ್ನೊಂದು ಆಂತರಿಕ ನೇಮಕಾತಿ, ಅಂದರೆ ಈಗಾಗಲೇ ಅವರು ಇದ್ದ ಹುದ್ದೆಯಿಂದ ಮತ್ತು ಉನ್ನತ ಹುದ್ದೆಗೆ ಅವರನ್ನು ಬಡ್ತಿಗೊಳಿಸುವುದು, ಪ್ರಮೋಷನ್ ಅಂತ ಹೇಳ್ತಾರೆ, ರೆಕ್ರೂಟ್ಮೆಂಟ್ ಬೈ ಪ್ರಮೋಷನ್. ದ ಫಸ್ಟ್, ಡೈರೆಕ್ಟ್ ರೆಕ್ರೂಟ್ಮೆಂಟ್. ಡೈರೆಕ್ಟ್ ರೆಕ್ರೂಟ್ಮೆಂಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಸೈಂಟಿಫಿಕ್ ಮೆಥಡ್ ಆಫ್ ರೆಕ್ರೂಟ್ಮೆಂಟ್, recruiting eligible candidates through competitive examination in a fixed pattern and called direct recruitment. ಅಭ್ಯರ್ಥಿಗಳನ್ನು ಅಥವಾ ಕ್ಯಾಂಡಿಡೇಟ್ಸ್ಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರವಾಗಿ ಆಯ್ಕೆ ಮಾಡುವ ವಿಧಾನಕ್ಕೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂತ ಕರೀತಾರೆ. ಡೈರೆಕ್ಟ್ ರೆಕ್ರೂಟ್ಮೆಂಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಸೈಂಟಿಫಿಕ್. ಇದು ಅತ್ಯಂತ ವೈಜ್ಞಾನಿಕವಾದಂಥ ನೇಮಕಾತಿ ಪದ್ಧತಿ. ಇದರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾಗ್ತಾರೆ, ಆಯ್ಕೆ ಆಗ್ತಾರೆ. ಇದನ್ನು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂತ ಕರೀತಾರೆ. ಇಂಟರ್ನಲ್ ರೆಕ್ರೂಟ್ಮೆಂಟ್ ಆರ್ ದ ರೆಕ್ರೂಟ್ಮೆಂಟ್ ಬೈ ಪ್ರಮೋಷನ್. ನಾನು ಆಗಲೇ ಹೇಳಿದಾಗೆ ಸಿಲೆಕ್ಟಿಂಗ್ ದ ಎಲಿಜಿಬಲ್
ಇನ್ ಸರ್ವಿಸ್ ಪರ್ಸನಲ್ ಟು ಹೈಯರ್ ಪೊಸಿಷನ್ ಇಸ್ ಕಾಲ್ಡ್ ಇಂಟರ್ನಲ್ ರೆಕ್ರೂಟ್ಮೆಂಟ್. ಈಗಾಗಲೇ ಒಬ್ಬ ಅಧಿಕಾರಿ ಇರ್ತಾನೆ, ಫಾರ್ ಎಕ್ಸಾಂಪಲ್ ಒಬ್ಬ SI ಆಗಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಿರ್ತಾನೆ ಪೊಲೀಸ್ ಸ್ಟೇಷನಲ್ಲಿ, ಅವನನ್ನು ಪ್ರಮೋಟ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಮಾಡ್ತಾರೆ. ಇದನ್ನು ಇಂಟರ್ನಲ್ ರೆಕ್ರೂಟ್ಮೆಂಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಅಸಿಸ್ಟೆಂಟ್ ಟೀಚರ್ ಆಗಿ ನೇಮಕಗೊಂಡಿರ್ತಾನೆ ಡೈರೆಕ್ಟ್, ಅವನನ್ನು HM ಅಥವಾ ಹೆಡ್ ಮಾಸ್ಟರ್ ಆಗಿ ಪ್ರಮೋಟ್ ಮಾಡಲಾಗ್ತದೆ. ಇದನ್ನು ಇಂಟರ್ನಲ್ ರೆಕ್ರೂಟ್ಮೆಂಟ್ ಅಥವಾ ರೆಕ್ರೂಟ್ಮೆಂಟ್ ಬೈ ಪ್ರಮೋಷನ್ ಅಂತ ಕರೀತಾರೆ. ಸೊ ದೇರ್ ಆರ್ 2 types ಆಫ್ ರೆಕ್ರೂಟ್ಮೆಂಟ್, ಡೈರೆಕ್ಟ್ ಆರ್ ಎಕ್ಸ್ಟರ್ನಲ್, ಆ್ಯಂಡ್ ಇಂಟರ್ನಲ್ ಆರ್ recruitment by the promotion. Most of the countries have adopted this method. India too has adopted this method of recruitment. ಇವೆರಡರಲ್ಲಿ ಭಾರತದಲ್ಲಿ ನೇಮಕಾತಿ ನಡೆಯಲಾಗ್ತದೆ. ಒಮ್ಮೆ ನೇಮಕಗೊಂಡಂಥ ಅಭ್ಯರ್ಥಿಗಳಿಗೆ ಏನು ತರಬೇತಿಯನ್ನು ನೀಡಲಾಗ್ತದೆ, ತರಬೇತಿಯನ್ನು ಗೊಳಿಸಿ ಅವರನ್ನು ಪರಿಪೂರ್ಣನಾಗಿ ಮಾಡಿ ಅವರ ಸೇವೆಗೆ ಅವರನ್ನು ಅಥವಾ ಅವರ ಜವಾಬ್ದಾರಿಯನ್ನು ವಹಿಸಲಾಗ್ತದೆ. ಹಾಗಿದ್ರೆ ಈ ತರಬೇತಿ ಯಾಕೆ ಬೇಕು, ತರಬೇತಿಯನ್ನು ಯಾವ ರೀತಿ ನೀಡಲಾಗ್ತದೆ? ನಂಬರ್ 1, ದ ಎಫಿಷಿಯನ್ಸಿ ಆಫ್ ಸಿವಿಲ್ ಸರ್ವಿಸ್ ಪರ್ಸನಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಟ್ರೈನಿಂಗ್ ರಿಸೀವ್. ಟ್ರೈನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಯಾವುದೇ ಹುದ್ದೆಗೆ ಆಯ್ಕೆ ಅಥವಾ ಆಯ್ಕೆ ಆಗಬೇಕಾದ್ರೆ ತರಬೇತಿ ಅವಶ್ಯಕ. ಹಾಗೆ ಆ ತರಬೇತಿಯನ್ನು, ಸರಿಯಾದ ತರಬೇತಿಯನ್ನು ಅಥವಾ ಗುಣಮಟ್ಟ ತರಬೇತಿಯನ್ನು ಪಡೆದುಕೊಂಡ ಅಧಿಕಾರಿ ಆಡಳಿತದಲ್ಲಿ ಅಥವಾ ತನ್ನ ಸೇವೆಯಲ್ಲಿ ಪರಿಪೂರ್ಣತೆಯನ್ನು ಗಳಿಸ್ತಾನೆ. ಆಸ್ ದ ಮಾಡರ್ನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಆರ್ ಕಾಂಪ್ಲೆಕ್ಸ್ ಇನ್ ನೇಚರ್, ದ ಪರ್ಸನಲ್ ನೀಡ್ ಟು ಅಂಡರ್ಗೋ ಪ್ರಾಪರ್ ಟ್ರೈನಿಂಗ್ ಟು ನೋ ಆ್ಯಂಡ್ ಮ್ಯಾನೇಜ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್. ಇತ್ತೀಚಿನ ಒಂದು ಆಡಳಿತದ ಕಾರ್ಯವೈಖರಿ ಏನಾಗಿದೆ, ತುಂಬ ಕಠಿಣ ಹಾಗೂ ಸಂಕೀರ್ಣ. ಇಂಥ ಪರಿಸ್ಥಿತಿಯಲ್ಲಿ ಈ ಸರಿಯಾದ ಗುಣಮಟ್ಟದ ತರಬೇತಿ ಅಧಿಕಾರಿಗಳಿಗೆ ಅಗತ್ಯ. ಅವರಿಗೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ಅಥವಾ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಲು. ದ ಟೈಪ್ಸ್ ಆಫ್ ಟ್ರೈನಿಂಗ್, ಇದರಲ್ಲಿ ವಿಧಾನಗಳು. ನಂಬರ್ 1, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಟ್ರೈನಿಂಗ್. ನಂಬರ್ 2, ಪ್ರೀ ಸರ್ವಿಸ್ ಆ್ಯಂಡ್ ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್. ನಂಬರ್ 3, ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಟ್ರೈನಿಂಗ್. Number 4, departmental and central institutes training. Number 5, skill training and background training. ಇದರಲ್ಲಿ ಬೇರೆ ಬೇರೆ ವಿಧದ ತರಬೇತಿಗಳಿವೆ. ನಂಬರ್ 1, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಔಪಚಾರಿಕ ಅನೌಪಚಾರಿಕ ತರಬೇತಿ ವ್ಯವಸ್ಥೆ. ಫ್ರೀ ಸರ್ವಿಸ್ ಆ್ಯಂಡ್ ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಅಂದರೆ ಸೇವಾ ಪೂರ್ವ ಮತ್ತು ಸೇವೆಗೆ ನೇಮಕಗೊಂಡ ಮೊದಲು ಪಡೆಯುವಂಥ ಟ್ರೈನಿಂಗ್. ಇದನ್ನು ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್ ಇದೆ. ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್, ಅಲ್ಪಾವಧಿ ಮತ್ತು ದೀರ್ಘಾವಧಿಯ ತರಬೇತಿ. ಡಿಪಾರ್ಟ್ಮೆಂಟಲ್ ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್, ಇಲಾಖೆ ಮತ್ತು ಕೇಂದ್ರದ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಟ್ರೈನಿಂಗ್. ಸ್ಕಿಲ್, ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ತರಬೇತಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಟ್ರೈನಿಂಗ್ ಅಂದರೆ ಈ ಹಿನ್ನೆಲೆ, ಅದಕ್ಕೆ ಬೇಕಾಗುವಂಥ ಹಿನ್ನೆಲೆ ಬಗ್ಗೆ ಕೊಡುವಂಥ ತರಬೇತಿ. ಸೊ 5 ರೀತಿಯ ತರಬೇತಿಗಳಿವೆ. ಇದನ್ನು ನೀವು ಓದ್ಕೊಂಡ್ರೆ, ಫಸ್ಟ್ ಒನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಫಾರ್ಮಲ್ ಟ್ರೈನಿಂಗ್ ಈಸ್ ಎ ಟ್ರೈನಿಂಗ್ ದಟ್ ಈಸ್ ರಿಸೀವ್ಡ್ ಬೈ ದ ಎಂಪ್ಲಾಯ್ ವಿಚ್ ಈಸ್ ಕೇರ್ಫುಲಿ ಪ್ಲ್ಯಾನ್ಡ್ ಇನ್ ಅಡ್ವಾನ್ಸ್. ದಿಸ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಎಕ್ಸ್ಪರ್ಟ್. ಔಪಚಾರಿಕವಾಗಿ ಪರಿಣತರಿಂದ ಇವರಿಗೆ ತರಬೇತಿ ನೀಡಲಾಗುತ್ತೆ. ಇನ್ಫಾರ್ಮಲ್ ಟ್ರೈನಿಂಗ್ ಮೀನ್ಸ್ ಟ್ರೈನಿಂಗ್ ದಟ್ ಆ್ಯನ್ ಎಂಪ್ಲಾಯ್ ಗೇನ್ಸ್ ವೈಲ್ ಡೂಯಿಂಗ್ ಹಿಸ್ ಡ್ಯೂಟಿ. ತಾನು ಕೆಲಸ ಮಾಡ್ತಾ ತರಬೇತಿಯನ್ನು ಪಡೆಯುವಂಥದ್ದು, ಅದು ಇನ್ಫಾರ್ಮಲ್. ಫ್ರೀ ಸರ್ವಿಸ್, ಈಗ ಸೇವೆಗೆ ಸೇರುವ ಮೊದಲು ಪಡೆಯುವುದು, ಸೇವೆಗೆ ಸೇರಿದ ನಂತರ ಕೆಲಸ ಶುರು ಮಾಡುವ ಮೊದಲು ಇಲಾಖೆ ಕೊಡುವಂಥ ತರಬೇತಿ. ಪ್ರೀ ಸರ್ವಿಸ್ ಟ್ರೈನಿಂಗ್ ಪ್ರಿಪೇರ್ಸ್ ದ ಫ್ಯೂಚರ್ ಎಂಪ್ಲಾಯ್ಸ್ ಆ್ಯಂಡ್ ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಟು ದೋಸ್ ಹೂ ಹ್ಯಾವ್ ಬೀನ್ ಸಿಲೆಕ್ಟೆಡ್ ಎ ಸ್ಪೆಸಿಫಿಕ್ ಪೋಸ್ಟ್. The next, the short term and long term training. Short term training is 4 to 6 week duration. For example, the doctors selected through Public Service Commission undergo 6 week training. ಈಗ 6 ವಾರಗಳವರೆಗೆ ಇರುವಂಥ ಟ್ರೈನಿಂಗ್ ಅಲ್ಪಾವಧಿ. ಹಾಗೆ ಲಾಂಗ್ ಟರ್ಮ್ ಟ್ರೈನಿಂಗ್ ಕಂಟಿನ್ಯೂಸ್ ಎ ನೇಚರ್ ಇನ್ ಇಟ್ಸ್ ಡ್ಯೂರೇಷನ್ ವುಡ್ ಬಿ 1 or 2 years. 1 ರಿಂದ 2 ವರ್ಷದವರೆಗೆ ಟ್ರೈನಿಂಗನ್ನು ನೀಡಲಾಗ್ತದೆ. ಇದು ಲಾಂಗ್ ಟರ್ಮ್. Departmental and central institute training. The training provided by specific department for the candidate selected for it is called department. ಒಬ್ಬ ಅಭ್ಯರ್ಥಿಗೆ
ನಿರ್ದಿಷ್ಟಪಡಿಸಿದ ಇಲಾಖೆಯಿಂದ ನೀಡುವ ತರಬೇತಿ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಆ್ಯಂಡ್ ಎಕ್ಸಾಂಪಲ್ ಪೊಲೀಸ್ ಪರ್ಸನಲ್ ಪೊಲೀಸ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಟ್ರೈನಿಂಗ್ ಪ್ರೊವೈಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್. ಎಕ್ಸಾಂಪಲ್ ದ ಟ್ರೈನಿಂಗ್ ಪ್ರೊವೈಡೆಡ್ ಬೈ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಟ್ ಇನ್ ದ ಮಸ್ಸೂರಿ. ಗೊತ್ತಿರಲಿ, ಕೇಂದ್ರೀಯ ಸಂಸ್ಥೆಗಳಿಂದ ಕೊಡಲಾಗುವಂಥ ತರಬೇತಿ, ಅದನ್ನು ಕೇಂದ್ರ ಸಂಸ್ಥೆಗಳ ತರಬೇತಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಟಿಂದ ಕೊಡುವಂಥ ತರಬೇತಿ. ಸ್ಕಿಲ್ ಟ್ರೈನಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್, ಎ ಟ್ರೈನಿಂಗ್ ಏಮಿಂಗ್ ಎಟ್ ಇನ್ಕ್ರೀಸಿಂಗ್ ದ ಸ್ಕಿಲ್ಸ್ ಆಫ್ ದ ಪರ್ಸನ್ ಕಾಲ್ಡ್ ಸ್ಕಿಲ್. ಒಬ್ಬ ವ್ಯಕ್ತಿಯ ಕೌಶಲ್ಯವನ್ನು ಹೆಚ್ಚಿಸಲು ಕೊಡುವಂಥ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್. ಬ್ಯಾಕ್ಗ್ರೌಂಡ್, ಎ ಟ್ರೈನಿಂಗ್ ದಟ್ ಏಮ್ಸ್ ಎಟ್ ಪ್ರೊವೈಡಿಂಗ್ ಜನರಲ್ ಅವೇರ್ನೆಸ್ ಈಸ್ ಕಾಲ್ಡ್ ಆಸ್ ಬ್ಯಾಕ್ಗ್ರೌಂಡ್. ಸಾಮಾನ್ಯ ತಿಳುವಳಿಕೆಯನ್ನು ಹೆಚ್ಚಿಸಲು ಅಥವಾ ಒದಗಿಸಲು ಕೊಡುವಂಥದ್ದು ಬ್ಯಾಕ್ಗ್ರೌಂಡ್ ಟ್ರೈನಿಂಗ್. ಎಕ್ಸಾಂಪಲ್ ಟ್ರೈನಿಂಗ್ ಪ್ರೊವೈಡೆಡ್ ಬೈ ದ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ಅಧಿಕಾರಿಗಳಿಗೆ ಜನರಲ್ ಆಗಿ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಅಥವಾ ಅರಿವು ಮೂಡಿಸಲು ಕೊಡುವಂಥದ್ದು. ಸೊ ದಿಸ್ ಈಸ್ ದ ಟೈಪ್ಸ್ ಆಫ್ recruitment and the training. The remaining part we'll see in the next class. Today enough. Once again I remind to you, watch and observe carefully the lesson and read your textbook carefully. So after the completion of this lesson you can write the question and answer given in your exercise. Thank you all of you.